ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕ್ರೈಸ್ತರ ಮಧ್ಯೆ ಸಾಕಷ್ಟು ಕೇಳಲಾಗದ ಒಂದು ಮಹತ್ವದ ಪ್ರಶ್ನೆ ಇದೆ. ಅದು ಏನೆಂದರೆ, ನಿಮ್ಮ ಜೀವನದಲ್ಲಿ ದೇವರನ್ನು ಗೌರವಿಸುವುದನ್ನೇ ಅತ್ಯುನ್ನತ ಆದ್ಯತೆಯನ್ನಾಗಿ ಮಾಡಿದಾಗ ನಿಜವಾಗಿಯೂ ಏನಾಗುತ್ತದೆ? ಅಂದರೆ ಕೇವಲ ಪ್ರತಿ ಭಾನುವಾರ ಸಭೆಗೆ ಹೋಗುವುದು ಮಾತ್ರವಲ್ಲ, ಊಟಕ್ಕೆ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ. ಅಂದರೆ ನಿಮ್ಮ ಆಲೋಚನೆಗಳಲ್ಲಿ, ಮಾತುಗಳಲ್ಲಿ ಮತ್ತು ಜೀವನ ಶೈಲಿಯಲ್ಲಿ ನಿಜವಾಗಿಯೂ ಉದ್ದೇಶಪೂರ್ವಕವಾಗಿ ಹಾಗೂ ನಿರಂತರವಾಗಿ ದೇವರಿಗೆ ಮೊದಲ ಸ್ಥಾನವನ್ನು ನೀಡುವುದು. ಏಕೆಂದರೆ ಸತ್ಯವೇನೆಂದರೆ, ದೇವರನ್ನು ಗೌರವಿಸುವುದು ಕೇವಲ ಒಂದು ಕರ್ತವ್ಯವಲ್ಲ, ಅದು ಪಟ್ಟಿಯಲ್ಲಿರುವ ಒಂದು ಧಾರ್ಮಿಕ ಕರ್ತವ್ಯವನ್ನು ಪೂರ್ಣಗೊಳಿಸುವ ವಿಷಯವೂ ಅಲ್ಲ. ದೇವರನ್ನು ಗೌರವಿಸುವುದು ಒಂದು ಮಹತ್ತರವಾದ ಕಾರ್ಯವನ್ನು ಆರಂಭಿಸುತ್ತದೆ. ಅದು ದೇವರ ವಾಗ್ದಾನಗಳನ್ನು ಕಾರ್ಯರೂಪಕ್ಕೆ ತರುತ್ತದೆ. ಅದು ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ. ನೀವು ಎಂದಿಗೂ ನಿರೀಕ್ಷಿಸದ ರೀತಿಯಲ್ಲಿ ನಿಮ್ಮನ್ನು ಒಳಗಿನಿಂದಲೇ ಪರಿವರ್ತಿಸುತ್ತದೆ. ಆದುದರಿಂದ ಇಂದು ನಿಮ್ಮ ಜೀವನದಲ್ಲಿ ದೇವರನ್ನು ನಿಜವಾಗಿ ಗೌರವಿಸಲು ನಿರ್ಧರಿಸಿದಾಗ ನಡೆಯುವ 8 ಪ್ರಮುಖ ಸಂಗತಿಗಳ ಕುರಿತು ನಾವು ನೋಡಲಿದ್ದೇವೆ. ಮೊದಲನೆಯದು, ದೇವರು ನಿಮ್ಮನ್ನು ಗೌರವಿಸುತ್ತಾರೆ. ಇದು ಅತ್ಯಂತ ಮೂಲಭೂತವಾದ ಸತ್ಯವಾಗಿದ್ದು, ಇದು ನೇರವಾಗಿ ದೇವರ ವಾಕ್ಯದಿಂದಲೇ ಬಂದಿದೆ. 1 ಸಾಮುವೇಲನ ಗ್ರಂಥ 2ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ದೇವರು ಹೀಗೆ ಹೇಳುತ್ತಾರೆ, ನನ್ನನ್ನು ಗೌರವಿಸುವವರನ್ನು ನಾನು ಗೌರವಿಸುವೆನು. ಇದು ಕೇವಲ ಒಂದು ಸಲಹೆಯಲ್ಲ, ಇದು ದೇವರ ದೃಢವಾದ ವಾಗ್ದಾನವಾಗಿದೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಆದ್ಯತೆಗಳಲ್ಲಿ, ನಿಮ್ಮ ನಿರ್ಧಾರಗಳಲ್ಲಿ ಮತ್ತು ನಿಮ್ಮ ಮಾತುಗಳಲ್ಲಿ ದೇವರಿಗೆ ಉನ್ನತ ಸ್ಥಾನವನ್ನು ನೀಡಲು ನೀವು ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಿಕೊಂಡಾಗ ದೇವರು ಅದಕ್ಕೆ ಪ್ರತಿಕ್ರಿಯಿಸುತ್ತಾರೆ. ಆತನು ಅದನ್ನು ನೋಡುತ್ತಾರೆ, ಅದನ್ನು ಅಂಗೀಕರಿಸುತ್ತಾರೆ. ಇದರ ಅರ್ಥ ಒಂದೇ ರಾತ್ರಿಯಲ್ಲಿ ನಿಮ್ಮ ಜೀವನವು ಪರಿಪೂರ್ಣವಾಗುತ್ತದೆ ಎಂದಲ್ಲ, ಆದರೆ ನಿಮ್ಮ ಸ್ವಂತ ಪ್ರಯತ್ನದಿಂದ ಎಂದಿಗೂ ಪಡೆಯಲಾಗದ ದೇವರ ವಿಶೇಷ ಕೃಪೆಯ ಕ್ಷೇತ್ರಕ್ಕೆ ನೀವು ಪ್ರವೇಶಿಸುತ್ತೀರಿ ಎಂಬುದಾಗಿದೆ. ಜನರು ನಿಮ್ಮಲ್ಲಿಯೇ ಏನೋ ವಿಭಿನ್ನವಾದುದನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ. ಸಹಜವಾಗಿ ಅರ್ಥವಾಗದ ರೀತಿಯಲ್ಲಿ ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತಿರುವಂತೆ ಕಾಣುತ್ತದೆ. ಇದು ದೇವರನ್ನು ಗೌರವಿಸುವವರನ್ನು ದೇವರು ಗೌರವಿಸುವ ರೀತಿಯಾಗಿದೆ. ಎರಡನೆಯದು, ನಿಮ್ಮ ಸಂಬಂಧಗಳು ಗುಣಮುಖವಾಗಿ ಮತ್ತಷ್ಟು ಆಳವಾಗುತ್ತವೆ. ನೀವು ದೇವರನ್ನು ಗೌರವಿಸಲು ಆರಂಭಿಸಿದಾಗ ಅದರ ಫಲವು ನಿಮ್ಮ ಪ್ರತಿಯೊಂದು ಸಂಬಂಧದಲ್ಲಿಯೂ ಕಾಣಿಸುತ್ತದೆ. ಏಕೆಂದರೆ ದೇವರನ್ನು ಗೌರವಿಸುವುದು ಎಂದರೆ ಪ್ರೀತಿ, ತಾಳ್ಮೆ, ಕ್ಷಮೆ ಮತ್ತು ದೀನತೆಯಿಂದ ನಡೆದುಕೊಳ್ಳುವುದಾಗಿದೆ. ಆರೋಗ್ಯಕರ ಸಂಬಂಧಗಳು ಇದೇ ಗುಣಗಳ ಮೇಲೆ ನಿರ್ಮಿಸಲ್ಪಟ್ಟಿರುತ್ತವೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ ನಮಗೆ ಹೀಗೆ ನೆನಪಿಸುತ್ತದೆ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ದೇವರು ನಿಜವಾಗಿಯೂ ನಿಮ್ಮ ಜೀವನದ ಕೇಂದ್ರವಾಗಿರುವಾಗ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು ಹೆಚ್ಚು ಮಾಡಿದರು, ಯಾರು ಕಡಿಮೆ ಮಾಡಿದರು ಎಂದು ಲೆಕ್ಕ ಹಾಕುವುದನ್ನು ನಿಲ್ಲಿಸುತ್ತೀರಿ. ನಿಮ್ಮ ಕುಟುಂಬದವರ ವಿರುದ್ಧ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳುವುದನ್ನು ಬಿಡುತ್ತೀರಿ. ಅಷ್ಟೇ ಅಲ್ಲ, ಅದಕ್ಕೆ ಅರ್ಹರಲ್ಲವೆಂದು ತೋರುವವರಿಗೂ ಕೃಪೆಯನ್ನು ತೋರಿಸಲು ಆರಂಭಿಸುತ್ತೀರಿ. ಏಕೆಂದರೆ ಒಂದು ಕಾಲದಲ್ಲಿ ನೀವು ಸಹ ದೇವರ ಕೃಪೆಗೆ ಅರ್ಹರಾಗಿರಲಿಲ್ಲ ಎಂಬುದನ್ನು ನೆನಪಿಸಿಕೊಳ್ಳುತ್ತೀರಿ. ದೇವರನ್ನು ಗೌರವಿಸುವುದು ಕೇವಲ ನಿಮ್ಮನ್ನು ಮಾತ್ರ ಬದಲಾಯಿಸುವುದಿಲ್ಲ, ನಿಮ್ಮ ಸುತ್ತಲಿರುವ ಸಂಬಂಧಗಳನ್ನು ಪುನಃ ಸ್ಥಾಪಿಸುತ್ತದೆ. ಮೂರನೆಯದು, ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನವನ್ನು ನೀವು ಅನುಭವಿಸುತ್ತೀರಿ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಸಮಾಧಾನ ಕುರಿತು ಹೇಳುತ್ತದೆ. ನೀವು ದೇವರನ್ನು ಗೌರವಿಸುವ ಜೀವನ ಶೈಲಿಯಲ್ಲಿ ನಡೆಯಲು ಆರಂಭಿಸಿದಾಗ ಆ ಸಮಾಧಾನವು ಕೇವಲ ಕಂಠಪಾಠ ಮಾಡಿಕೊಂಡಿರುವ ಒಂದು ವಾಕ್ಯವಾಗಿರುವುದಿಲ್ಲ, ಅದು ನಿಮ್ಮ ನೈಜ ಅನುಭವವಾಗುತ್ತದೆ. ಪ್ರತಿಯೊಂದನ್ನು ನೀವೇ ನಿಯಂತ್ರಿಸಲು ಪ್ರಯತ್ನಿಸಿದಾಗ ಉಂಟಾಗುವ ಆತಂಕವನ್ನು ಯೋಚಿಸಿ. ಇತರರ ಮೆಚ್ಚುಗೆಯನ್ನು ಪಡೆಯಲು ಓಡಾಡುವುದರಿಂದ ಅಥವಾ ನಾಳೆಯೇ ಕಳೆದು ಹೋಗಬಹುದಾದ ವಿಷಯಗಳ ಮೇಲೆ ನಿಮ್ಮ ಗುರುತನ್ನು ಕಟ್ಟಿಕೊಳ್ಳುವುದರಿಂದ ಉಂಟಾಗುವ ಅಶಾಂತಿಯನ್ನು ಯೋಚಿಸಿ. ಆದರೆ ನೀವು ದೇವರನ್ನು ಗೌರವಿಸಿದಾಗ ಆ ಭಾರವನ್ನೆಲ್ಲ ನಿಮ್ಮ ಹೆಗಲಿನಿಂದ ತೆಗೆದು ದೇವರ ಕೈಗಳಿಗೆ ಒಪ್ಪಿಸುತ್ತೀರಿ. ಜೀವನವನ್ನು ನಿಮ್ಮ ಸ್ವಂತ ಬಲದಿಂದ ಬಿಗಿಯಾಗಿ ಹಿಡಿದುಕೊಳ್ಳುವ ಪ್ರಯತ್ನವನ್ನು ಬಿಟ್ಟು ಬಿಡುತ್ತೀರಿ. ಆ ಸಂಪೂರ್ಣ ಸಮರ್ಪಣೆಯ ಮಧ್ಯೆ ನಿಮ್ಮ ಆತ್ಮದಲ್ಲಿ ಅಸಾಧಾರಣವಾದ ಒಂದು ಶಾಂತಿ ನೆಲೆಸುತ್ತದೆ, ಒಂದು ಆಳವಾದ ಸಮಾಧಾನ, ದೃಢತೆ ಮತ್ತು ನಿಶ್ಚಲವಾದ ಭರವಸೆ. ಏನೇ ಸಂಭವಿಸಿದರೂ ದೇವರು ಎಲ್ಲವನ್ನು ತನ್ನ ನಿಯಂತ್ರಣದಲ್ಲಿಟ್ಟಿದ್ದಾರೆ ಎಂಬ ನಿಶ್ಚಲವಾದ ಭರವಸೆ ನಿಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತದೆ. 4ನೇದು, ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಹೆಚ್ಚು ಸ್ಪಷ್ಟವಾಗುತ್ತದೆ. ದೇವರನ್ನು ಗೌರವಿಸುವುದರಿಂದ ದೊರೆಯುವ ಅತ್ಯಂತ ಪ್ರಾಯೋಗಿಕ ಆಶೀರ್ವಾದಗಳಲ್ಲಿ ಇದು ಒಂದು. ಹಿಂದೆ ಸಂಕೀರ್ಣವಾಗಿ ತೋರುತ್ತಿದ್ದ ಅನೇಕ ವಿಷಯಗಳು ಸರಳವಾಗಲು ಆರಂಭಿಸುತ್ತವೆ. ದೇವರೇ ನಿಮ್ಮ ಜೀವನದ ಮಾನದಂಡವಾಗಿರುವಾಗ ನೀವು ತೆಗೆದುಕೊಳ್ಳುವ
ಪ್ರತಿಯೊಂದು ಪ್ರಮುಖ ನಿರ್ಧಾರಕ್ಕೂ ಒಂದು ಆತ್ಮಿಕ ಮಾನದಂಡ ಸಿಗುತ್ತದೆ. ಆಗ ನೀವು ನಿಮ್ಮನ್ನೇ ಹೀಗೆ ಕೇಳಿಕೊಳ್ಳುತ್ತೀರಿ, ಇದು ದೇವರನ್ನು ಗೌರವಿಸುತ್ತದೆಯೇ? ಇದು ದೇವರ ವಾಕ್ಯಕ್ಕೆ ಹೊಂದಿಕೆಯಾಗುತ್ತದೆಯೇ? ಇದು ದೇವರು ನನ್ನಿಂದ ನಿರೀಕ್ಷಿಸುವ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆಯೇ? ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5-6ನೇ ವಾಕ್ಯ ಹೀಗೆ ವಾಗ್ದಾನ ಮಾಡುತ್ತದೆ, ನಿನ್ನ ಎಲ್ಲ ಮಾರ್ಗಗಳಲ್ಲಿ ಆತನನ್ನು ನೆನಪು ಮಾಡು, ಆತನೇ ನಿನ್ನ ದಾರಿಗಳನ್ನು ಸರಾಗ ಮಾಡುವನು. ಇದು ಅಸ್ಪಷ್ಟವಾದ ಮಾತಲ್ಲ, ಇದು ದೇವರ ಸ್ಪಷ್ಟವಾದ ವಾಗ್ದಾನವಾಗಿದೆ. ನಿಜವಾಗಿ ದೇವರನ್ನು ಗೌರವಿಸುವವರ ಜೀವನದಲ್ಲಿ ದೇವರ ದಿವ್ಯ ಮಾರ್ಗದರ್ಶನವು ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ. ನಿಮ್ಮ ಮುಂದೆ ಯಾವಾಗಲೂ ಸಂಪೂರ್ಣ ಮಾರ್ಗನಕ್ಷೆ ಇರದೇ ಇರಬಹುದು, ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ನಿಮ್ಮೊಂದಿಗಿರುತ್ತದೆ. ನಂಬಿಗಸ್ತನಾದ ಮಾರ್ಗದರ್ಶಿಯಾದ ದೇವರು. 5ನೇಯದು, ನಿಮ್ಮ ಗುಣ ಸ್ವಭಾವವು ಶುದ್ಧೀಕರಿಸಲ್ಪಡುತ್ತದೆ. ದೇವರನ್ನು ಗೌರವಿಸುವುದು ಕೇವಲ ನಿಷ್ಕ್ರಿಯವಾದ ಕಾರ್ಯವಲ್ಲ, ಅದು ಪ್ರತಿದಿನ ನಿಮ್ಮಿಂದ ಒಂದು ನಿರ್ಧಾರವನ್ನು, ಒಂದು ಸಮರ್ಪಣೆಯನ್ನು ಅಪೇಕ್ಷಿಸುತ್ತದೆ. ಪ್ರತಿದಿನ ನಿಮ್ಮ ಸ್ವಂತ ಇಚ್ಛೆಗಿಂತ ದೇವರ ಚಿತ್ತವನ್ನೇ ಆರಿಸಿಕೊಳ್ಳುವ ಆ ಪ್ರಕ್ರಿಯೆಯಲ್ಲಿ ನಿಮ್ಮ ಗುಣ ಸ್ವಭಾವವು ನಿಧಾನವಾಗಿ ಆದರೆ ದೃಢವಾಗಿ ರೂಪುಗೊಳ್ಳುತ್ತದೆ. ಅದು ಇನ್ನಷ್ಟು ಬಲವಾಗುತ್ತದೆ, ಇನ್ನಷ್ಟು ಪ್ರಬುದ್ಧವಾಗುತ್ತದೆ ಮತ್ತು ಕ್ರಿಸ್ತನ ಸ್ವಭಾವವನ್ನು ಹೆಚ್ಚು ಪ್ರತಿಬಿಂಬಿಸುವಂತಾಗುತ್ತದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ನಮಗೆ ಬೋಧಿಸುವುದೇನೆಂದರೆ, ಶ್ರಮವು ತಾಳ್ಮೆಯನ್ನು ಉಂಟು ಮಾಡುತ್ತದೆ, ತಾಳ್ಮೆಯು ಗುಣ ಸ್ವಭಾವವನ್ನು ರೂಪಿಸುತ್ತದೆ ಮತ್ತು ಗುಣ ಸ್ವಭಾವವು ನಿರೀಕ್ಷೆಯನ್ನು ಉಂಟು ಮಾಡುತ್ತದೆ. ನಿಮಗೆ ಅನುಕೂಲಕರವಾಗಿರದ ಸಂದರ್ಭಗಳಲ್ಲಿಯೂ, ಯಾರು ನಿಮ್ಮನ್ನು ನೋಡದ ಸಮಯದಲ್ಲಿಯೂ, ಅದಕ್ಕಾಗಿ ನೀವು ಬೆಲೆ ತರಬೇಕಾದ ಸಂದರ್ಭಗಳಲ್ಲಿಯೂ ದೇವರನ್ನು ಗೌರವಿಸಲು ನೀವು ದೃಢ ನಿರ್ಧಾರ ಮಾಡಿದಾಗ ದೇವರು ನಿಮ್ಮನ್ನು ಶುದ್ಧೀಕರಿಸುತ್ತಾರೆ. ಒಂದು ಕಾಲದಲ್ಲಿ ನಿಮ್ಮನ್ನು ಸುಲಭವಾಗಿ ದಾರಿ ತಪ್ಪಿಸುತ್ತಿದ್ದ ವಿಷಯಗಳು ಕ್ರಮೇಣ ತಮ್ಮ ಹಿಡಿತವನ್ನು ಕಳೆದುಕೊಳ್ಳುತ್ತವೆ. ನಿಮ್ಮ ತಾಳ್ಮೆ ಹೆಚ್ಚಾಗುತ್ತದೆ, ನಿಮ್ಮ ಪ್ರಾಮಾಣಿಕತೆ ಮತ್ತಷ್ಟು ಗಟ್ಟಿಯಾಗುತ್ತದೆ, ಇತರರ ಬಗ್ಗೆ ನಿಮ್ಮ ಕನಿಕರ ಮತ್ತು ಸಹಾನುಭೂತಿ ವಿಸ್ತಾರಗೊಳ್ಳುತ್ತದೆ. ಕೊನೆಗೆ ದೇವರು ಹೆಚ್ಚಿನ ಜವಾಬ್ದಾರಿಗಳನ್ನು ಒಪ್ಪಿಸಬಹುದಾದ ವ್ಯಕ್ತಿಯಾಗಿ ನೀವು ರೂಪುಗೊಳ್ಳುತ್ತೀರಿ. 6ನೇಯದು, ನೀವು ಹೆಚ್ಚಿನ ಆತ್ಮಿಕ ಅಧಿಕಾರದಲ್ಲಿ ನಡೆಯಲು ಆರಂಭಿಸುತ್ತೀರಿ. ದೇವರನ್ನು ಗೌರವಿಸುವುದಕ್ಕೂ ವಿಶ್ವಾಸಿಯಾಗಿ ದೇವರು ನಿಮಗೆ ನೀಡಿರುವ ಆತ್ಮಿಕ ಅಧಿಕಾರದಲ್ಲಿ ನಡೆಯುವುದಕ್ಕೂ ಆಳವಾದ ಸಂಬಂಧವಿದೆ. ನಿಮ್ಮ ಜೀವನವು ದೇವರ ವಾಕ್ಯಕ್ಕೆ ಹೊಂದಿಕೊಂಡಾಗ ಮತ್ತು ನಿಮ್ಮ ಹೃದಯವು ಆತನ ಚಿತ್ತಕ್ಕೆ ಸಂಪೂರ್ಣವಾಗಿ ಅಧೀನವಾದಾಗ ಹಿಂದೆಂದಿಗಿಂತಲೂ ಹೆಚ್ಚಿನ ಧೈರ್ಯದಿಂದ ನೀವು ಪ್ರಾರ್ಥಿಸುತ್ತೀರಿ. ನೀವು ದೃಢವಾದ ಅಸ್ಥಿವಾರದ ಮೇಲೆ ನಿಂತಿದ್ದೀರಿ ಎಂಬ ಅರಿವಿನಿಂದ ಶತ್ರುವಿನ ವಿರುದ್ಧವೂ ಆತ್ಮವಿಶ್ವಾಸದಿಂದ ನಿಲ್ಲಲು ಸಾಧ್ಯವಾಗುತ್ತದೆ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ ಹೀಗೆ ಹೇಳುತ್ತದೆ, ನೀತಿವಂತನ ಬಲವಾದ ಪ್ರಾರ್ಥನೆಯು ಮಹಾ ಪರಿಣಾಮವನ್ನು ಉಂಟು ಮಾಡುತ್ತದೆ. ನೀತಿವಂತಿಕೆ ಎಂದರೆ ಪರಿಪೂರ್ಣತೆಯಲ್ಲ, ಅದು ದೇವರೊಂದಿಗೆ ಹೊಂದಾಣಿಕೆಯಲ್ಲಿ ಬದುಕುವುದಾಗಿದೆ. ಅದು ದೇವರ ಕಡೆಗೆ ಸಂಪೂರ್ಣವಾಗಿ ತಿರುಗಿರುವ ಹೃದಯವಾಗಿದೆ. ಆ ಹೊಂದಾಣಿಕೆ ನಿಮ್ಮ ಜೀವನದಲ್ಲಿ ಸ್ಥಿರವಾದಾಗ ನಿಮ್ಮ ಪ್ರಾರ್ಥನೆಗಳಿಗೆ ಬಲ ಬರುತ್ತದೆ, ನಿಮ್ಮ ಮಧ್ಯಸ್ಥಿಕೆಯ ಪ್ರಾರ್ಥನೆಗಳು ಪರಿಣಾಮಕಾರಿಯಾಗುತ್ತವೆ. ಆಗ ನಿಮ್ಮ ಆತ್ಮಿಕ ಜೀವನವು ಕೇವಲ ನಿಷ್ಕ್ರಿಯವಾಗಿರುವುದಿಲ್ಲ, ಅದು ದೇವರ ಶಕ್ತಿಯಿಂದ ತುಂಬಿದ ಪರಿಣಾಮಕಾರಿ ಜೀವನವಾಗುತ್ತದೆ. 7ನೇಯದು, ನಿಮ್ಮ ಸುತ್ತಲಿರುವವರಿಗೆ ನೀವು ಬೆಳಕಿನ ಮೂಲವಾಗುತ್ತೀರಿ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯ ಹೀಗೆ ಹೇಳುತ್ತದೆ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಸತ್ಕಾರ್ಯಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆಪಡಿಸಲಿ. ನೀವು ದೇವರನ್ನು ಗೌರವಿಸಿದಾಗ ಅದು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ, ಅದನ್ನು ಮರೆಮಾಚಲು ಸಾಧ್ಯವಾಗುವುದಿಲ್ಲ. ನೀವು ಜನರನ್ನು ಹೇಗೆ ನಡೆಸಿಕೊಳ್ಳುತ್ತೀರಾ ಎಂಬುದರಲ್ಲಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ತೋರಿಸುವ ಪ್ರಾಮಾಣಿಕತೆಯಲ್ಲಿ ಮತ್ತು ಕಷ್ಟಕರವಾದ ಸಂದರ್ಭಗಳಲ್ಲಿಯೂ ನೀವು ಹೊಂದಿರುವ ನಿರೀಕ್ಷೆಯಲ್ಲಿ ಅದು ಪ್ರತಿಫಲಿಸುತ್ತದೆ. ನೀವು ಜೀವಂತ ಸಾಕ್ಷಿಯಾಗುತ್ತೀರಿ, ಅಂದರೆ ಎಲ್ಲರ ಬಳಿಯಲ್ಲಿಯೂ ಹೋಗಿ ನಿರಂತರವಾಗಿ ದೇವರ ವಾಕ್ಯವನ್ನು ಉಲ್ಲೇಖಿಸುತ್ತಿರುವುದರಿಂದ ಅಲ್ಲ, ಆದರೆ ನೀವು ಈ ಲೋಕದಲ್ಲಿ ಬದುಕುವ ರೀತಿಯಲ್ಲಿ ನಿರಾಕರಿಸಲಾಗದ ಒಂದು ವಿಭಿನ್ನತೆ ಇರುತ್ತದೆ. ಜನರು ಅದನ್ನು ಗಮನಿಸುತ್ತಾರೆ. ಕೆಲವೊಮ್ಮೆ ನಿಮ್ಮ ಮೌನವಾದ ನಂಬಿಗಸ್ತ ಜೀವನವು ಸಾವಿರಾರು ಬೋಧನೆಗಳು ಮಾಡಲಾರದಷ್ಟು ಪರಿಣಾಮಕಾರಿಯಾಗಿ ಒಬ್ಬ ವ್ಯಕ್ತಿಯನ್ನು ದೇವರ ಕಡೆಗೆ ಸೆಳೆಯಬಹುದು. ನೀವು ದೇವರನ್ನು ಗೌರವಿಸುತ್ತಿದ್ದೀರಿ ಎಂದು ಎಲ್ಲರಿಗೂ ಘೋಷಿಸಬೇಕಾದ ಅಗತ್ಯವಿಲ್ಲ, ನೀವು ಜೀವಿಸುವ ಜೀವನವೇ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. 8ನೇಯದು, ದೇವರೊಂದಿಗೆ ನೀವು ಇನ್ನಷ್ಟು ಆಳವಾದ ಮತ್ತು ಆತ್ಮೀಯವಾದ ಸಂಬಂಧವನ್ನು ಅನುಭವಿಸುತ್ತೀರಿ. ಇದು ಬಹುಶಃ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಆಶೀರ್ವಾದವಾಗಿದೆ. ವಾಸ್ತವವಾಗಿ ನಾವು ನೋಡಿದ ಉಳಿದ ಎಲ್ಲ ಆಶೀರ್ವಾದಗಳ ಮೂಲವೇ
ಇದೆ. ನೀವು ದೇವರನ್ನು ಗೌರವಿಸಿದಂತೆ ಆತನೊಂದಿಗಿನ ನಿಮ್ಮ ಸಂಬಂಧವು ಇನ್ನಷ್ಟು ಆಳವಾಗುತ್ತದೆ. ಆಗ ನೀವು ದೇವರನ್ನು ಕೇವಲ ಸಮಾಧಾನಪಡಿಸಬೇಕಾದ ದೂರದ ಅಧಿಕಾರಿ ಎಂದು ನೋಡುವುದನ್ನು ಬಿಟ್ಟು ನಿಮ್ಮ ಹೆಸರನ್ನು ತಿಳಿದಿರುವ ತಂದೆಯಾಗಿ, ನಿಜವಾದ ಸ್ನೇಹಿತನಾಗಿ ಮತ್ತು ಒಳ್ಳೆಯ ಕುರುಬನಾಗಿ ಅನುಭವಿಸಲು ಆರಂಭಿಸುತ್ತೀರಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಯೇಸು ಹೀಗೆ ಹೇಳುತ್ತಾರೆ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ನನ್ನನ್ನು ಪ್ರಕಟಿಸಿ ತೋರಿಸುವೆನು ಎಂದು ಹೇಳಿದರು. ಪ್ರಕಟಿಸಿ ತೋರಿಸುವೆನು ಎಂಬ ಈ ಪದವು ಅತ್ಯಂತ ಆಳವಾದ ಅರ್ಥವನ್ನು ಹೊಂದಿದೆ. ಅಂದರೆ ನೀವು ನಂಬಿಗಸ್ತಿಕೆಯಿಂದ ಮತ್ತು ದೇವರನ್ನು ಗೌರವಿಸುತ್ತಾ ನಡೆಯುವಾಗ ಮಾತ್ರ ದೇವರ ಸ್ವಭಾವದ ಕೆಲವು ಆಳವಾದ ಅಂಶಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ನೀವು ದೇವರನ್ನು ಎಷ್ಟು ಹೆಚ್ಚು ಗೌರವಿಸುತ್ತೀರೋ ಅಷ್ಟು ಹೆಚ್ಚು ಆತನನ್ನು ತಿಳಿದುಕೊಳ್ಳುವಿರಿ, ಮತ್ತು ಆತನನ್ನು ಎಷ್ಟು ಹೆಚ್ಚು ತಿಳಿದುಕೊಳ್ಳುತ್ತೀರೋ ಅಷ್ಟು ಹೆಚ್ಚು ಆತನನ್ನು ಗೌರವಿಸಬೇಕೆಂಬ ಹಂಬಲ ನಿಮ್ಮೊಳಗೆ ಬೆಳೆಯುತ್ತದೆ. ಹೀಗೆ ನಿಮ್ಮ ಸಂಪೂರ್ಣ ಜೀವನವನ್ನೇ ಪರಿವರ್ತಿಸುವ ಒಂದು ಸುಂದರವಾದ ನಿರಂತರ ಆತ್ಮಿಕ ಚಕ್ರವು ಆರಂಭವಾಗುತ್ತದೆ. ಹೀಗಾದರೆ ಈ ಸಂದೇಶದ ಮುಖ್ಯ ಸಾರಾಂಶವೇನು? ದೇವರನ್ನು ಗೌರವಿಸುವುದು ಎಂದರೆ ಪರಿಪೂರ್ಣರಾಗಿರುವುದು ಅಲ್ಲ, ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಹೊಂದಿರುವುದಾಗಲಿ ಅಥವಾ ಎಂದಿಗೂ ತಪ್ಪು ಮಾಡದೇ ಇರುವುದಾಗಲಿ ಅಲ್ಲ. ಅದು ನಿಮ್ಮ ಹೃದಯದ ಮನೋಭಾವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಪ್ರತಿದಿನವೂ ದೇವರೇ, ನೀವೇ ನನ್ನ ಜೀವನದಲ್ಲಿ ಮೊದಲ ಸ್ಥಾನದಲ್ಲಿರಿ. ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಿಗಿಂತ ಉನ್ನತವಾದವು. ನಾನು ನಿಮ್ಮನ್ನು ಸಂಪೂರ್ಣವಾಗಿ ನಂಬುತ್ತೇನೆ ಎಂದು ನಿರ್ಧರಿಸುವ ಜೀವನವೇ ದೇವರನ್ನು ಗೌರವಿಸುವ ಜೀವನವಾಗಿದೆ. ಆ ಮನೋಭಾವವೇ ನಿಮ್ಮ ಜೀವನದ ದೈನಂದಿನ ಕ್ರಮವಾದಾಗ ಎಲ್ಲವೂ ಬದಲಾಗಲು ಆರಂಭಿಸುತ್ತದೆ. ಸಂಬಂಧಗಳು ಗುಣಮುಖವಾಗುತ್ತವೆ. ದೇವರ ಸಮಾಧಾನ ನಿಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತದೆ. ನಿಮ್ಮ ಗುಣ ಸ್ವಭಾವ ಬೆಳೆಯುತ್ತದೆ. ನಿಮ್ಮ ಪ್ರಾರ್ಥನೆಗಳು ಬಲಶಾಲಿಯಾಗುತ್ತವೆ. ನಿಮ್ಮ ಜೀವನವು ಇತರರಿಗೆ ಬೆಳಕಾಗುತ್ತದೆ. ಮತ್ತು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮೊದಲು ನಿಮ್ಮನ್ನು ಪ್ರೀತಿಸಿದ ದೇವರೊಂದಿಗೆ ನೀವು ಇನ್ನಷ್ಟು ಹತ್ತಿರವಾಗುತ್ತೀರಿ. ಆದುದರಿಂದ ಅಲ್ಲಿಂದಲೇ ಆರಂಭಿಸಿ, ಅಲ್ಲಿಯೇ ಸ್ಥಿರವಾಗಿ ಇರಿ. ನಂತರ ದೇವರು ನಿಮ್ಮ ಜೀವನದಲ್ಲಿ ಮಾಡುವ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ನೋಡಿ. ಈ ಸಂದೇಶವು ಇಂದು ನಿಮ್ಮನ್ನು ಪ್ರೋತ್ಸಾಹಿಸಿದ್ದರೆ ಇದನ್ನು ಕೇಳಬೇಕಾದ ಇನ್ನೊಬ್ಬರೊಂದಿಗೆ ತಪ್ಪದೆ ಹಂಚಿಕೊಳ್ಳಿ. ಹಾಗೆಯೇ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಜೀವನದ ಯಾವ ಕ್ಷೇತ್ರದಲ್ಲಿ ನೀವು ಇಂದಿನಿಂದ ದೇವರನ್ನು ಇನ್ನಷ್ಟು ಉದ್ದೇಶಪೂರ್ವಕವಾಗಿ ಗೌರವಿಸಲು ಬಯಸುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.